ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬೀದರ್ ಲೋಕಸಭಾ ಕ್ಷೇತ್ರದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿದ ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ವೇಳೆ ಗ್ರಾಮಗಳ ಭೇಟಿಯ ಸಂದರ್ಭದಲ್ಲಿ ರೈತರು ಹಾಗೂ ಸಾರ್ವಜನಿಕರು ತಮ್ಮ ಗಮನಕ್ಕೆ ತಂದಿದ್ದ ಸಮಸ್ಯೆಗಳನ್ನು ಗಂಭೀರವಾಗಿ ಪ್ರಸ್ತಾಪಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ನಿರಂತರ ವಿದ್ಯುತ್ ವ್ಯತ್ಯಯ, ಸುಟ್ಟು ಹೋದ ಟ್ರಾನ್ಸ್ಫಾರ್ಮರ್ಗಳನ್ನು ಸಮಯಕ್ಕೆ ಬದಲಾಯಿಸದಿರುವುದು ಹಾಗೂ ಅಧಿಕಾರಿಗಳ ಸ್ಪಂದನೆ ಕೊರತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಂಸದರು ಟ್ರಾನ್ಸ್ಫಾರ್ಮರ್ಗಳನ್ನು ತಕ್ಷಣ ಬದಲಾಯಿಸಿ ರೈತರಿಗೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಕೊರತೆ ಆಗದಂತೆ ನಿರಂತರ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಕೆಬಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಲೈನ್ಮನ್ ಜಿ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ಸೂಚಿಸಿದರು. ಕುಡಿಯುವ ನೀರು, ರಸ್ತೆ, ಬ್ಯಾಂಕ್ಗಳ ಮೂಲಕ ಸಬ್ಸಿಡಿ ಹಾಗೂ ಸಾಲ ವಿತರಣೆಯಲ್ಲಿ ಉಂಟಾಗುತ್ತಿರುವ ವಿಳಂಬದ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು. ಸರ್ಕಾರದ ವಿವಿಧ ನಿಗಮಗಳಡಿ ಸಬ್ಸಿಡಿ ಮತ್ತು ಸಾಲಕ್ಕೆ ಆಯ್ಕೆ ಆಗಿರುವ ಫಲಾನುಭವಿಗಳನ್ನು ಸಿಬಿಲ್ ಹೆಸರಿನಲ್ಲಿ ಅನಗತ್ಯವಾಗಿ ಸತಾಯಿಸಬಾರದು ಎಂದು ಬ್ಯಾಂಕ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಸಂಸದರು ಅರ್ಹ ಫಲಾನುಭವಿಗಳಿಗೆ ನಿಯಮಾನುಸಾರ ಶೀಘ್ರವಾಗಿ ಸಬ್ಸಿಡಿ ಹಾಗೂ ಸಾಲ ಸೌಲಭ್ಯ ಒದಗಿಸುವಂತೆ ಸೂಚಿಸಿದರು. ಜನರ ಅಹವಾಲುಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಿ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸಬೇಕು. ಜನರ ನಿರೀಕ್ಷೆಗೆ ತಕ್ಕಂತೆ ಜವಾಬ್ದಾರಿಯುತ ಹಾಗೂ ಪಾರದರ್ಶಕ ಆಡಳಿತ ನೀಡುವುದು ಪ್ರತಿಯೊಬ್ಬ ಅಧಿಕಾರಿಯ ಕರ್ತವ್ಯವಾಗಿದ್ದು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಯಾವುದೇ ವಿಳಂಬ ಅಥವಾ ನಿರ್ಲಕ್ಷ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ಸಂಸದ ಸಾಗರ್ ಖಂಡ್ರೆ ಖಡಕ್ ಎಚ್ಚರಿಕೆ ನೀಡಿದರು. ಇಷ್ಟು ನಮ್ಗೆ ಕೆಬಿ ಕಂಪ್ಲೇಂಟ್ಸ್ ಬರ್ತಿರ್ಲಿಲ್ಲ. ಎಸ್ಕಾಂ ಈಗ ಬರ್ತಾ ಇದೆ. ಒಂದ್ ವರ್ಷ ಮುಂಚೆ ನಂಗೆ ಇಷ್ಟು ಬರ್ತಾ ಇಲ್ಲ. ನೀವು ಸೀರಿಯಸ್ ಆಗಿ ರಿಫಾರ್ಮ್ ಮಾಡ್ಬೇಕು. ಈಗ ನಾನ್ ಹಳ್ಳಿಗೆ ಹೋಗಿದ್ದಾಗೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಕಂಪ್ಲೇಂಟ್ ಬರೋದೇ ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ನಮ್ಗೆ 2 ತಾಸು ಸಿಗ್ತಾ ಇದೆ, 3 ತಾಸು ಸಿಗ್ತಾ ಇದೆ. ನಮ್ ಟಿಸಿ ಸುಟ್ಟು ಹೋದ್ರೆ ಯಾರು ಬರ್ತಾ ಇಲ್ಲ. 10 ದಿನ 15 ದಿವಸ ಎಲ್ಲಕ್ಕಿಂತ 50% ನಮ್ಗೆ ಜನ ಬರ್ತಾ ಇರೋದೇ ಕರೆಂಟಿನ ಸಮಸ್ಯೆ ಸಲುವಾಗಿ. ನೀವು ಸೀರಿಯಸ್ ಆಗಿ ನಾಳೆನೇ ಒಂದು ರಿವ್ಯೂ ಮೀಟಿಂಗ್ ಮಾಡ್ರಿ. ನಿಮ್ದೆಲ್ಲಾ ಜೈ ಲೈನ್ಮನ್ ಯಾರ ಅಧಿಕಾರಿಗಳು ಇದಾರೆ, ಆಫೀಸರ್ಸ್ ಇದಾರೆ, ಎಂಪ್ಲಾಯೀಸ್ ಇದಾರೆ, ಎಲ್ಲರದ್ದು ರಿವ್ಯೂ ಮಾಡಿ ಏನೇನ್ ಪ್ರಾಬ್ಲಮ್ ಇದೆ, ಯಾರ್ಯಾರಿಗೆ ಯಾರಾದ್ರೂ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ನೀವು ಕರೆಕ್ಟ್ ಆಗಿ ರಿವ್ಯೂ ಮಾಡಿ ಕಾಂಪ್ಲೇಂಟ್ಸ್ ನೀವು ವಿಸಿಟ್ ಮಾಡ್ತಿದ್ರಿ ಎಲ್ಲ ಕಡೆ. ಎಸ್ ಸರ್, ಡೈಲಿ ಸರ್. ಮಾರ್ನಿಂಗ್ 8 to ನೈಟ್ 12, 1 o'clock ಆಗ್ತಾ ಇದೆ ಸರ್. ಈ ಮಳೆ ಕೊರತೆಯಿಂದ ಅಂತೂ ನಾವು ತುಂಬಾ ಕಷ್ಟ ಆಗಿದೆ ಸರ್. ಎಲ್ಲರೂ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಟಿಸಿ ಹೋಯ್ತು ಅಂದ್ರೂ ಕೂಡ ಕರೆಂಟ್ ಬೆನಿಫಿಷರಿ ಅಕೌಂಟಿಗೆ ಕೊಡಿಸ್ಬೇಕಲ್ಲ, ಅದನ್ನು ನೀವು ರೀಫಂಡ್ ಮಾಡಲ್ಲ. ನೀವು ಮುಂದೆ ಅಕೌಂಟ್ ಅಲ್ಲಿ ಇಟ್ಕೊಳ್ಳಿ, ಸಿಬಿಲ್ ಸ್ಕೋರ್ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಸರ್ಕಾರದಿಂದ ಬಂದ ಸಬ್ಸಿಡಿ ನೀವು ಕೊಡ್ಬೇಕಲ್ಲ. ಗವರ್ಮೆಂಟ್ ಸರ್ಕಾರದಿಂದ ದುಡ್ಡು ಬಂದ್ರೆ ನಿಮ್ ಬ್ಯಾಂಕ್ ಇಂದ ನಾನು ನಿಮ್ಗೆ ಲೋನ್ ಕೊಡುವಂತ ಇಲ್ಲ. ಈ 4 lakh rupees ಅಲ್ಲಿ 2 lakh rupees ಸಬ್ಸಿಡಿ ಇರುತ್ತೆ. ಆ 2 lakh rupees ಆದ್ರೂ ನಿಮ್ಮ ಅಕೌಂಟಿಗೆ ಬಂದ್ಮೇಲೆ ಬೆನಿಫಿಷರಿ ಕೊಡ್ಬೇಕಲ್ಲ. ಇದೆಯಾ? January 2026 ಇಂದ ಸಬ್ಸಿಡಿ ಲೋನ್ ಪೆಂಡಿಂಗ್ ಇದೆ. ಮಾರುತಿ ಬಾಬುರಾವ್, ಕಾಸರಗೋಡು, ವಾಡಿ ಸಹಾಯಧನ 2 ಲಕ್ಷ ಇದೆ. ಬ್ಯಾಂಕ್ ಸಾಲ 2 ಲಕ್ಷ ಇದೆ. ಬ್ಯಾಂಕ್ ಸಾಲ ನೀವು ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ನೀವು ಕೊಡ್ತಾ ಇಲ್ಲ. ಸಹಾಯಧನ ಸರ್ಕಾರದಿಂದ ಮಂಜೂರಾತಿ ಆಗಿದೆ, ಆದ್ರೆ ನೀವು ಕಳಿಸ್ಬೇಕಾಗಿತ್ತಲ್ಲ. ಲೋನ್ ಆಗ್ಬೋದು. ಯಾಕೆ ನೀವು ಯಾರು ಸೀರಿಯಸ್ ಆಗಿ ತಗೋತಾ ಇಲ್ಲ? 2 lakh rupees ಲೋನ್ ಯಾಕೆ ಮಾಡಕ್ಕಾಗಲ್ಲ? ಕಿರಾಣಿ ಅಂಗಡಿ ಇರುತ್ತೆ, ನೀವು ಮುಂಚೆನೆ ಹೇಳ್ಬೇಕು. ಅನ್ನೆಸರಿ ಡಿಲೇ ಆಗುತ್ತೆ. ಬೇರೆ ಯಾರಾದ್ರೂ ಬೆನಿಫಿಷರಿ ಆದ್ರೂ ನಾವು ಕೊಡ್ತೀವಿ. ನಿಮ್ದು ಕೇಸರಿ ತರ ಒಂದ್ ಲಿಸ್ಟ್ ಕೊಡ್ರಿ ನಮ್ಗೆ. ಮತ್ ನಿಮ್ದು ಯಾವ ನಿಗಮ್? ನಿಮ್ದು 35 ಹಿಂಗೆ ಇದೆ. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಹಿರಿಯ ನಾಯಕ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ, ವಯಸ್ಸು 85, ಅವರು ಹೃದಯಾಘಾತದಿಂದ ನಿಧನರಾದರು. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಕಳೆದ 4 ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಕೊನೆಯುಸಿರೆಳೆದಿದ್ದಾರೆ.
ಹಾಸನ್ ಜಿಲ್ಲೆಯ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದವರಾದ ಚೆನ್ನಮ್ಮ ಅವರು 1954ರ ಮೇ 25ರಂದು ಎಚ್.ಡಿ. ದೇವೇಗೌಡರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ದೇವೇಗೌಡ ಚೆನ್ನಮ್ಮ ದಂಪತಿಗೆ 6 ಮಂದಿ ಮಕ್ಕಳಿದ್ದಾರೆ. ಚೆನ್ನಮ್ಮ ಅವರ ನಿಧನದಿಂದ ದೇವೇಗೌಡರ ಕುಟುಂಬಕ್ಕೆ ಅಪಾರ ದುಃಖ ಉಂಟಾಗಿದ್ದು, ರಾಜಕೀಯ ಹಾಗೂ ಸಾರ್ವಜನಿಕ ವಲಯದ ಗಣ್ಯರು ಸಂತಾಪ ಸೂಚಿಸುತ್ತಿದ್ದಾರೆ. ಗದಗ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ವರ್ಚುವಲ್ ಸಭೆ ನಡೆಸಿ ಪ್ರಕೃತಿ ವಿಕೋಪ ಹಾಗೂ ಬರ ಪರಿಸ್ಥಿತಿಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗದಂತೆ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಗದಗ ಹಾಗೂ ಬೀದರ್ ಜಿಲ್ಲೆಗಳ ಬರ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿ ಅಧ್ಯಕ್ಷತೆಯ ಸಭೆಯಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ತಿಳಿಸಿದ ಸಚಿವರು, ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಂತೆ ಅಗತ್ಯ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಗ್ರಾಮೀಣ ಪ್ರದೇಶದ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗದಂತೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗ ಅವಕಾಶ ಕಲ್ಪಿಸಲು ಹಾಗೂ ಜಲಜೀವನ ಅಭಿಯಾನ ಮತ್ತು ವಿಬಿಜಿ ರಾಮ್ಜಿ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿಗಳನ್ನು ತ್ವರಿತವಾಗಿ ಆರಂಭಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರು ಬೆಳೆ ವಿಮೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ ಅವರು, ಓಟಿಎಸ್ ಹಾಗೂ ಕಟ್ ಬ್ಯಾಕಿ ಹೊಂದಿರುವ ರೈತರು ಬೆಳೆ ವಿಮೆ ಕಂತು ಪಾವತಿಸಲು ಅವಕಾಶ ಕಲ್ಪಿಸುವ ಕುರಿತು ಲೀಡ್ ಬ್ಯಾಂಕ್ ಹಾಗೂ ಡಿಸಿಸಿ ಬ್ಯಾಂಕಿಗೆ ಅಗತ್ಯ ಸೂಚನೆ ನೀಡುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ನಾವು ಕಣ್ಣಿನಿಂದಲೇ ನೋಡ್ತಾ ಇದ್ದೇವೆ. ಸರ್ಕಾರ ನಾಳೆ ಮಾನ್ಯ ಮುಖ್ಯಮಂತ್ರಿಯವರು ಇಡೀ ರಾಜ್ಯದ ಒಂದು ಎಲ್ಲಾ ಜಿಲ್ಲೆಗಳ ಬರ ಪರಿಸ್ಥಿತಿ ಬಗ್ಗೆ ಒಂದು ಪ್ರಗತಿ ಪರಿಶೀಲನೆ ಸಭೆನೂ ಇಕ್ಕಿದ್ದಾರೆ ಸರ್. ಅಲ್ಲಿ ನಾನು ಇರ್ತಾ ಇದ್ದೇನೆ, ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಿಮ್ಮ ಗದಗದು ಪ್ರಸ್ತಾವನೆ ಮಾಡ್ತೇನೆ. ನಮ್ಮ ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ಇದೆ. ಇವೆಲ್ಲ ಆದಷ್ಟು ಶೀಘ್ರದಲ್ಲಿ ಬರ ಅಂತ ಹೇಳಿ ಘೋಷಣೆ ಮಾಡಿ, ಏನು ಬರ ಪರಿಹಾರ ಕಾಮಗಾರಿಗಳು ಅಥವಾ ರೈತರಿಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು, ಕುಡಿಯ ನೀರು ಇರ್ಬೋದು, ಇತರ ಏನು ಯಾರು ಗುಳೆ ಹೋಗದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದು ಇರ್ಬೋದು, ಅದೆಲ್ಲ ಮಾಡಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ ಸರ್. ಮತ್ತೆ ನಮ್ಮ ಇಲಾಖೆ ವತಿಯಿಂದ ಏನು ವಿಬಿಜಿ ರಾಮ್ಜಿ ಇದೆ ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಮಾಡುವಂತದ್ದಿದೆ ಗ್ರಾಮೀಣ ಭಾಗದಲ್ಲಿ, ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕಾಲ ಕಾಲಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ರೀತಿಯಲ್ಲಿ ಸಭೆಯನ್ನು ಮಾಡಿ ಅವರಿಗೆ ಸರ್ಕಾರದ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು ನಿರ್ಮಾಣವಾಗಿದ್ದು, ದೇಶದ ಮೊದಲ ಖಾಸಗಿ ಕಕ್ಷಾ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್ ಒಂದು ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಮಿಷನ್ ಆಗಮನ್ ಎಂದು ಹೆಸರಿಸಲಾದ ಈ ಪರೀಕ್ಷಾ ಉಡಾವಣೆಯನ್ನು ಹೈದರಾಬಾದ್ ಮೂಲದ ಸ್ಕೈರೋಟ್ ಏರೋಸ್ಪೇಸ್ ಯಶಸ್ವಿಯಾಗಿ ನಡೆಸಿದ್ದು, ಇದು ಭಾರತದ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ಅಧ್ಯಾಯ ಬರೆದಿದೆ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೊದಲ ಉಡಾವಣಾ ವೇದಿಕೆಯಿಂದ 7 ಅಂತಸ್ತಿನ ಎತ್ತರದ 4 ಹಂತಗಳ ವಿಕ್ರಮ್ ಒಂದು ರಾಕೆಟ್ ಯಶಸ್ವಿಯಾಗಿ ಆಕಾಶಕ್ಕೇರಿತು. ಮೂಲತಃ ಬೆಳಗ್ಗೆ ಉಡಾವಣೆ ನಿಗದಿಯಾಗಿದ್ದರೂ ನ್ಯಾವಿಗೇಷನ್ ವ್ಯವಸ್ಥೆಯಲ್ಲಿ ಕಂಡುಬಂದ ತಾಂತ್ರಿಕ ಸಮಸ್ಯೆಯಿಂದ ಪ್ಲಾನ್ ಹೋಲ್ಡ್ ಘೋಷಿಸಿ ಸುಮಾರು 35 ನಿಮಿಷಗಳ ಬಳಿಕ ಉಡಾವಣೆ ನಡೆಸಲಾಯಿತು. ಸುಮಾರು 16 ನಿಮಿಷಗಳ ಆರಂಭಿಕ ಹಾರಾಟದ ಬಳಿಕ ವಿಕ್ರಮ್ ಒಂದು ರಾಕೆಟ್ ದೇಶೀಯ ಹಾಗೂ ವಿದೇಶಿ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್ಗಳನ್ನು 450 ಕಿಲೋಮೀಟರ್ ಎತ್ತರದ ಲೋ ಅರ್ತ್ ಆರ್ಬಿಟ್ ಕಕ್ಷೆಗೆ 60 ಡಿಗ್ರಿ ಇನ್ಕ್ಲಿನೇಷನ್ ಕೋನದಲ್ಲಿ ಯಶಸ್ವಿಯಾಗಿ ಸ್ಥಾಪಿಸುವ ನಿರೀಕ್ಷೆ ಇದೆ. 10, 9, 8, 7, 6, 5, 4, 3, 2, 1, 0. And we have liftoff of Vikram 1, India's first private orbital launch vehicle. And we have great views coming from the tracking cameras and isn't this quite something? विक्रम 1 ने अपनी उड़ान भरी है. प्रथम चरण का प्रज्वलन प्रारंभ हो चुका है. विक्रम 1 ने प्रक्षेपण पथ को लांघकर आकाश को भेदने का निर्णय ले लिया है, एक ब्रह्मास्त्र की तरह. That's very true, Suyash and Akhil. I am awestruck at the sheer power that stage 1 is producing. With this, we have two of our major prime mission objectives completed, which was successful ignition and safe tower clearance. That's right, and we're coming up on max Q now, which is the period of maximum aerodynamic pressure, where the vehicle faces its largest aerodynamic loads as it flies through this zone at Mach 1.5 at an altitude of nearly 9 kilometers. विक्रम 1 ने सफलतापूर्वक मैक्स क्षेत्र पार कर लिया है और दल काफी उत्साहित है इस समय, और विक्रम 1 प्रथम चरण के आगे बढ़ रहा है और हमें श्रीहरिकोटा व पोर्ट ब्लेयर पृथ्वी स्टेशन से मजबूत
दूर संकेत मिल रहे हैं, जो बहुत ही अच्छी खबर है। That's right. We are at a downrange distance of 22 kilometers with an altitude of 34 kilometers. And on your screens right now are excellent onboard camera views from the vehicle. And we can also see quite nominal chamber pressure values on the MCC screen. The vehicle is currently at an altitude of 50 kilometers. और यहाँ पे प्रथम चरण का प्रतिकरण हो चुका है और द्वितीय चरण का प्रज्वलन भी प्रारंभ हो चुका है। This is quite a major achievement for the nation, with the vehicle successfully separating stage 1 and the ignition of stage 2 as well. ಈ ರಿಕ್ಷಾ ಚಾಲಕನ ಸಣ್ಣ ನಿರ್ಲಕ್ಷ್ಯದಿಂದಾಗಿ ಕಾರು ಚಾಲಕ ಪ್ರಾಣ ಕಳೆದುಕೊಂಡಿರುವ ದಾರುಣ ಘಟನೆ ದ್ವಾರಕಾ ಎಕ್ಸ್‌ಪ್ರೆಸ್ ವೇನಲ್ಲಿ ನಡೆದಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತು ಹರಿಯಾಣ ನಡುವಿನ ದ್ವಾರಕಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಈ ರಿಕ್ಷಾಗೆ ತುಂಬಿದ ಕಬ್ಬಿಣದ ಸರಳುಗಳು ಹಾಗೂ ಚಾಲಕನಿಗೆ ಚುಚ್ಚಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಂತೆಯೇ ಈ ಘಟನೆಯಲ್ಲಿ ಮಹಿಳಾ ಪ್ರಯಾಣಿಕರೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಭೀಕರ ಘಟನೆ ಮತ್ತೊಮ್ಮೆ ವೇಗದ ರಸ್ತೆಗಳಲ್ಲಿ ಅತಿ ಭಾರದ ಸಾಗಣೆ ಹಾಗೂ ರಸ್ತೆ ಸುರಕ್ಷತಾ ನಿಯಮಗಳ ಪಾಲನೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಪೊಲೀಸರ ಮಾಹಿತಿಯ ಪ್ರಕಾರ ದ್ವಾರಕಾ ಎಕ್ಸ್‌ಪ್ರೆಸ್ ವೇನಲ್ಲಿ ಈ ದುರ್ಘಟನೆ ನಡೆದಿದೆ. ಕಬ್ಬಿಣದ ಉದ್ದನೆಯ ರಾಡ್ಗಳನ್ನು ಸಾಗಿಸುತ್ತಿದ್ದ ಈ ರಿಕ್ಷಾದ ಹಿಂಭಾಗದಿಂದ ರಾಡ್ಗಳು ಬಹಳಷ್ಟು ಹೊರಚಾಚಿಕೊಂಡಿದ್ದವು. ಅವುಗಳಿಗೆ ಎಚ್ಚರಿಕೆ ನೀಡುವ ಕೆಂಪು ಧ್ವಜ, ರಿಫ್ಲೆಕ್ಟರ್ ಅಥವಾ ಯಾವುದೇ ಸುರಕ್ಷತಾ ಗುರುತುಗಳನ್ನು ಅಳವಡಿಸಿರಲಿಲ್ಲ. ಈ ವೇಳೆ ಹಿಂದಿನಿಂದ ಬರುತ್ತಿದ್ದ ಕ್ಯಾಬ್ ಈ ರಿಕ್ಷಾಗೆ ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಬಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಯಿತು. ಡಿಕ್ಕಿಯ ರಭಸಕ್ಕೆ ಕಬ್ಬಿಣದ ರಾಡ್ಗಳಲ್ಲಿ ಒಂದು ಕ್ಯಾಬಿನ್ ಮುಂಭಾಗದ ಗಾಜನ್ನು ಭೇದಿಸಿ ನೇರವಾಗಿ ಚಾಲಕನ ಎದೆಗೆ ನುಗ್ಗಿತು. ತೀವ್ರ ಗಾಯಗೊಂಡ ಚಾಲಕ ಸ್ಥಳದಲ್ಲೇ ಮೃತಪಟ್ಟರು. ಕ್ಯಾಬ್ನಲ್ಲಿದ್ದ ಮಹಿಳಾ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ये अभी आधे पौने घंटे पहले की बात है। NHI की तरफ से हमारे पास कॉल आई है। ठीक है ना। आज ऐसे ऐसे द्वारका एक्सप्रेस वे पर एक्सीडेंट हो गया, एक रिक्शा का और टैक्सी का। हम मौके पे आके देखा है तो उससे पहले एक एम्बुलेंस जो इसके अंदर सवारी थी, एक लेडीज बता रहे हैं, उसको भी चोट लगी, उसको एम्बुलेंस हॉस्पिटल ले गई। अपनी NHI की एम्बुलेंस थी वो। फिर हम मौके पे पहुंचे, यहाँ पे NHI की टीम भी थी, तो फिर अपने ब्लिंकिट की एम्बुलेंस भी आई है, सब कुछ कर रहे हैं। इनके परिवार वालों को सूचना दे दी है। जो मृतक है टैक्सी ड्राइवर, इसके भाई से बात हुई है, इनके भाई पहुंच रहे हैं। ये यूपी के रहने वाले हैं। इसका तो पहचान नाम का नहीं पता, इसके भाई का नाम सुमित है, तो उससे बात हुई है। सरिया जो था वो इस मृतक के फेस पर लगा? हाँ, इसके फेस पे लगा है। और ये गाड़ी की, इसकी जो टैक्सी है सरिये वाली गाड़ी है, इसकी स्पीड कम थी। अच्छा, ठीक है ना। ये अलाउ भी नहीं है यहाँ पे। हम इनके आए दिन चलान भी करते हैं, 3 व्हीलर 2 व्हीलर के। ठीक है, फिर भी लोग जबरदस्ती यहाँ चढ़ जाते हैं। कैमरे से भी चलान हो रहे हैं, हमारे अफसरों के आला अफसरों के आदेश हैं, हम इनके चलान भी कर रहे हैं 2 व्हीलर 3 व्हीलर के, फिर भी लोग नहीं मानते। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.